ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. For by grace you are saved. ಕೃಪೆಯಿಂದ ನೀವು ರಕ್ಷಣೆ ಹೊಂದಿದ್ದೀರಿ. It is a gift of God. ಅದು ದೇವರ ವರವಾಗಿದೆ. Hallelujah. Hallelujah. Here Paul says how we are saved. ಇಲ್ಲಿ ಪೌಲನು ಕಲಿಸಿ ಕೊಡ್ತಾ ಇದ್ದಾನೆ ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ ಎಂದು. This scripture is a foundation for whole grace teaching. ಈ ವಾಕ್ಯವು ಇಡೀ ಕೃಪೆಯ ಬೋಧನೆಗೆ ಒಂದು ಆಧಾರವಾಗಿದೆ, ಒಂದು ಬುನಾದಿಯ ವಾಕ್ಯವಾಗಿದೆ. Say in English, I am saved by grace through faith. ನನ್ನಿಂದ ಹೇಳ್ರಿ, ನಾನು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. Means I didn't earn my salvation. ಇದರ ಅರ್ಥ ಏನಂದ್ರೆ ನಾನು ನನ್ನ ರಕ್ಷಣೆಯನ್ನು ಗಳಿಸಲಿಲ್ಲ. I didn't do anything. ನನ್ನ ರಕ್ಷಣೆಗಾಗಿ ನಾನು ಏನು ಮಾಡಲಿಲ್ಲ. Grace provided, by faith I have taken it. ಕೃಪೆಯು ಅದನ್ನು ಒದಗಿಸಿದೆ, ನಂಬಿಕೆಯಿಂದ ನಾನು ತಗೊಂಡಿದ್ದೇನೆ. And the same way we are going to live. ಮತ್ತು ಅದೇ ರೀತಿಯಲ್ಲಿ ನಾವು ಜೀವಿಸುವವರಾಗಿದ್ದೇವೆ. All our blessings grace provides, by faith we have to take. ನಮ್ಮ ಎಲ್ಲ ಆಶೀರ್ವಾದಗಳನ್ನು ಕೃಪೆ ಒದಗಿಸಿದೆ, ನಾವು ನಂಬಿಕೆಯಿಂದ ತಗೊಳ್ಬೇಕು. But now I am teaching about holiness. ಇವಾಗ ನಾನು ಪರಿಶುದ್ಧತೆಯ ಬಗ್ಗೆ ಕಲಿಸ್ಕೊಡ್ತಾ ಇದ್ದೀನಿ. How we are going to live a holy life. ನಾವು ಹೇಗೆ ಪರಿಶುದ್ಧ ಜೀವನ ಜೀವಿಸಬಹುದು. The same way grace helps us to live a holy life. ಅದೇ ರೀತಿಯಲ್ಲಿಯೇ ಕೃಪೆಯು ಪರಿಶುದ್ಧ ಜೀವನ ಜೀವಿಸುವಂತೆ ಸಹಾಯ ಮಾಡ್ತದೆ. So when we say about grace, people think grace is license to commit sin. ಕೃಪೆ ಅಂತ ಹೇಳಿದಾಗ ಜನರು ಅನ್ಕೊಳ್ತಾರೆ ಕೃಪೆ ಇದ್ರೆ ನಾವು ಪಾಪ ಮಾಡಬಹುದು, ಪಾಪ ಮಾಡುವುದಕ್ಕೆ ಅದು ಲೈಸೆನ್ಸ್ ಇದ್ದ ಹಾಗೆ. God loves me. If I commit sin also no problem, God loves me. My sin doesn't affect my relationship with God. ದೇವರು ನನ್ನನ್ನು ಪ್ರೀತಿಸ್ತಾನೆ, ನಾನು ಪಾಪ ಮಾಡಿದ್ರೂ ದೇವರು ಪ್ರೀತಿಸ್ತಾನೆ, ನಾನು ಮಾಡುವಂತ ಪಾಪ ನನ್ನ ಮತ್ತು ದೇವರ ಸಂಬಂಧಕ್ಕೆ ಏನು ಹಾನಿ ಮಾಡಲ್ಲ. Where sin is increasing, grace will increase. ಎಲ್ಲಿ ಕೃಪೆ ಹೆಚ್ಚುತ್ತದೋ ಅಲ್ಲಿ, ಎಲ್ಲಿ ಪಾಪ ಹೆಚ್ಚುತ್ತದೋ ಅಲ್ಲಿ ಕೃಪೆಯೂ ಹೆಚ್ಚುತ್ತಾ ಇದೆ. So let me sin. ಅದಕ್ಕಾಗಿ ನಾನು ಪಾಪ ಮಾಡ್ತೇನೆ. So I've been teaching it from last couple of weeks. ಕಳೆದ ಕೆಲವು ವಾರಗಳಿಂದ ನಾನು ಕಲಿಸ್ಕೊಡ್ತಾ ಇದ್ದೇನೆ. We don't encourage people to commit sin. ಪಾಪ ಮಾಡು ಅಂತ ನಾವು ಜನರಿಗೆ ಪ್ರೋತ್ಸಾಹ ಮಾಡುವುದಿಲ್ಲ. Hallelujah. We can some people tell me directly you should talk. ಕೆಲವು ಜನರು ಹೇಳ್ತಾರೆ ನೀವು ಸೀದಾ ಮಾತಾಡಬೇಕು. Directly you should don't do this, don't talk like this, don't look like this. ಸೀದಾ ಜನರಿಗೆ ಹೇಳ್ಬೇಕು ಏನಂದ್ರೆ ಹಂಗ್ ಮಾತಾಡಬಾರ್ದು, ಆ ಕಡೆ ನೋಡಬಾರ್ದು, ಈ ತರ ಮಾಡಬಾರ್ದು, ಈ ತರ ಹಾಕೊಳ್ಬಾರ್ದು ಅಂತ ಸೀದಾ ಹೇಳ್ಬೇಕಂತ You ಹೇಳ್ತಾರೆ. should tell don't touch mobile, you should preach. ನೀವು ಮೊಬೈಲ್ ಮುಟ್ಬಾರ್ದು ಅಂತ ಸಾರ್ಬೇಕು ಅಂತ Tell ಹೇಳ್ತಾರೆ. them to remove cable. ಮನೆಯಲ್ಲಿ ಕೇಬಲ್ ಕನೆಕ್ಷನ್ ತೆಗಿಬೇಕು ಅಂತ ಸಾರಿರಿ ಅಂತ ಹೇಳ್ತಾರೆ. We can do, no problem. ಅದೆಲ್ಲ ನಾವು ಮಾಡ್ಬೋದು. We can control people by talking like that. ಆ ತರ ಮಾತಾಡಿ ನಾವು ಜನರನ್ನು ಹತೋಟಿಯಲ್ಲಿ ತಗೊಳ್ಬಹುದು. But the true color will come out. ಆದ್ರೆ ಒಂದ್ ದಿನ ನಿಜ ಬಣ್ಣ ಅದು ಹೊರಗೆ ಬರ್ತದೆ. When we say don't drink, don't do this, don't do this, don't do that, it's like cutting the branches of a tree. ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ ಅಂತ ನಿಯಮಗಳನ್ನು ಹೇಳಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಒಂದು ಮರಕ್ಕಿರುವಂತ ಕೊಂಬೆಗಳನ್ನು ಮಾತ್ರ ಕಡಿತಾ ಇದ್ದೇವೆ. We can cut all the branches. ಎಲ್ಲಾ ಕೊಂಬೆಗಳನ್ನು ಕಡಿದ್ರುನು And we can rejoice, yeah, I have done it. ನಾನ್ ಮಾಡಿದ್ದೇನೆ ಅಂತ ನಾವು ಸಂತೋಷ ಪಡಬಹುದು. But the next season it will come out. ಆದ್ರೆ ಮತ್ತೆ ಇನ್ನೊಂದು ಕಾಲ ಬಂದಾಗ ಇನ್ನೊಂದ್ಸಲ ಬೆಳೀತದೆ. Hallelujah. Hallelujah. What we teach is ನಾವೇನ್ ಕಲಿಸ್ಕೊಡ್ತಾ ಇದ್ದೇವೆ ಅಂದ್ರೆ uproot it totally. ಬೇರು ಸಹಿತವಾಗಿ ಅದನ್ನು ಕಿತ್ತು ಹಾಕ್ರಿ. So we don't talk about sin deeds, we talk about sin nature, what grace has done. ಆದ ಕಾರಣವೇ ನಾವು ಪಾಪದ ಕೆಲಸಗಳ ಬಗ್ಗೆ ಅಥವಾ ಪಾಪದ ಕಾರ್ಯಗಳ ಬಗ್ಗೆ ಮಾತಾಡುವುದಿಲ್ಲ, ಆದ್ರೆ ಪಾಪದ ಸ್ವಭಾವದ ಬಗ್ಗೆ ಮಾತಾಡ್ತೇವೆ. Now turn your Bible to Romans 6th chapter. ನಿಮ್ಮ ಬೈಬಲ್ಗಳನ್ನು ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ತಿರುಗಿಸಿ. Verse 1 and 2. 1-2. What shall we say then? Shall we continue in sin that grace may abound? God forbid. How shall we that are dead to sin live any longer therein?
ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? Hallelujah. Hallelujah. So what shall we say? Because grace is available, shall we keep on committing sin? ಕೃಪೆ ಇದೆ, ಕೃಪೆ ಸಿಗ್ತಾ ಇದೆ ಅಂದ್ರೆ ನಾವು ಪಾಪ ಮಾಡ್ತಾನೆ ಇರ್ಬೇಕಾ? God forbid. ಎಂದಿಗೂ ಮಾಡಬಾರದು. I mean, all of you say in Kannada. ನನ್ನಿಂದ ಕನ್ನಡದಲ್ಲಿ ಹೇಳ್ರಿ. ಎಂದಿಗೂ ಮಾಡಬಾರದು. Yeah, she will ask the question, you have to give this reply. ನಾನು ಪ್ರಶ್ನೆ ಕೇಳ್ತೇನೆ, ನೀವು ಎಂದಿಗೂ ಮಾಡಬಾರದು ಅಂತ ಉತ್ತರ ಕೊಡ್ಬೇಕು. ಕೃಪೆಯು ಹೆಚ್ಚಿದೆ ಎಂದು ಪಾಪ ಮಾಡಬೇಕೇ? ಕೃಪೆಯು ಹೆಚ್ಚಿದೆ ಎಂದು ಪಾಪ ಮಾಡಬೇಕೇ? Why? ಯಾಕೆ? He says, how shall we that are dead to sin live any longer therein? ಎರಡನೇ ವಾಕ್ಯದಲ್ಲಿ ಆತನ ಹೇಳ್ತಾನೆ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? Means we are dead to sin nature. ಅದರ ಅರ್ಥ ಏನಂದ್ರೆ ನಾವು ಪಾಪದ ಸ್ವಭಾವಕ್ಕೆ ಸತ್ತವರಾಗಿದ್ದೇವೆ. What Christ has done on the cross of Calvary is ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಏನ್ ಮಾಡಿದನು? he carried all our sins. ನಮ್ಮೆಲ್ಲರ ಪಾಪಗಳನ್ನು ಹೊತ್ಕೊಂಡ. He became a sin. ಆತನು ನಮಗಾಗಿ ಪಾಪವಾದನು. He died. ನಮಗಾಗಿ ಶಿಲುಬೆ ಮೇಲೆ ಸತ್ತನು. Our sin nature he removed. ನಮ್ಮ ಪಾಪದ ಸ್ವಭಾವವನ್ನು ತೆಗೆದು ಹಾಕಿದ. Because sin nature is not there, why should we live? ಪಾಪದ ಸ್ವಭಾವ ಇಲ್ಲ ಅಂದ್ರೆ ನಾವ್ ಯಾಕೆ ಪಾಪ ಮಾಡ್ಬೇಕು? ಪಾಪದಲ್ಲಿ ಯಾಕೆ ಜೀವಿಸ್ಬೇಕು? It is like car. ಅದು ಒಂದು ಕಾರ್ ಇದ್ದ ಹಾಗೆ. If you remove the engine, do you think it will go? ಕಾರ್ ನಲ್ಲಿರುವಂತ ಎಂಜಿನ್ ತೆಗೆದು ಹಾಕಿದ್ರೆ ಆ ಕಾರ್ ಓಡ್ತದ? Why? ಯಾಕೆ? There is no engine. ಎಂಜಿನೇ ಇಲ್ಲ. The truth is sin nature is not inside. ಅದೇ ರೀತಿಯಲ್ಲಿಯೇ ಸತ್ಯವಾಗಿರೋ ಮಾತೇನಂದ್ರೆ ನಮ್ಮೊಳಗೆ ಪಾಪದ ಸ್ವಭಾವ ಇಲ್ಲ. If sin nature is not there, ಪಾಪದ ಸ್ವಭಾವನೆ ಇಲ್ಲ ಅಂದ್ರೆ then why born again believers commit sin? ಹಾಗಾದ್ರೆ ಯಾಕೆ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿಗಳು ಪಾಪದ ಸ್ವಭಾವ ಇಲ್ಲ ಅಂದ್ರೂ ಯಾಕೆ ಪಾಪ ಮಾಡ್ತಾರೆ? They are saved, they pray in tongues, they took water baptism, everything. But why their behavior is not right? ರಕ್ಷಣೆ ಹೊಂದಿದ್ದಾರೆ, ನೀರಿನ ದೀಕ್ಷಾಸ್ನಾನ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ, ಆದ್ರೂ ಅವ್ರ ನಡವಳಿಕೆ, ಅವ್ರು ಜೀವಿಸುವಂತದ್ದು ಯಾಕೆ ಸರಿಯಾಗಿಲ್ಲ? Hallelujah. Because their mind is a old mind. ನಾನು ಹೇಳಿದ್ದೇನೆ ಯಾಕೆಂದ್ರೆ ಅವರ ಮನಸ್ಸು ಅದು ಹಳೆ ಮನಸ್ಸಾಗಿದೆ. Sin nature was there for a man. ಪಾಪದ ಸ್ವಭಾವವು ಮನುಷ್ಯನಲ್ಲಿ ಇತ್ತು. And because of sin nature, mind was very sinful mind. ಪಾಪದ ಸ್ವಭಾವ ಇರುವ ಕಾರಣ ಆ ಮನಸ್ಸು ಪಾಪ ಮಾಡುವಂತ ಮನಸ್ಸಾಗಿತ್ತು. Then the body committed sin. ಆಮೇಲೆ ಶರೀರವು, ದೇಹವು ಪಾಪ ಮಾಡ್ತಾ ಇತ್ತು. Now sin nature is gone, God's nature has come. ಇವಾಗ ಪಾಪದ ಸ್ವಭಾವ ಹೋಗ್ಬಿಟ್ಟಿದೆ, ದೇವರ ಸ್ವಭಾವ ಬಂದಿದೆ. But mind is a old mind. ಆದ್ರೂ ನಮ್ಮ ಮನಸ್ಸು ಹಳೆ ಮನಸ್ಸು. So it keeps on doing it. ಅದಕ್ಕೆ ಪಾಪ ಮಾಡ್ತಾನೆ ಇರ್ತದೆ. So what Paul says is, ಪೌಲನ್ ಏನ್ ಹೇಳ್ತಾ ಇದ್ದಾನೆ? Romans 6:6. ರೋಮ 6:6 ಓದ್ಕೊಳ್ಳೋಣ. Knowing this, that our old man is crucified with him, that the body of sin might be destroyed, that henceforth we should not serve sin. ಆರನೇ ವಾಕ್ಯ ಓದ್ಕೊಳ್ಳೋಣ. ಪಾಪದೀನ ಸ್ವಭಾವವು ನಾಶವಾಗಿ ನಾವಿನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. Hallelujah. ಇನ್ನೊಂದ್ಸಲ ಓದ್ತೇನೆ. ಪಾಪದೀನ ಸ್ವಭಾವವು ನಾಶವಾಗಿ ನಾವಿನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. Okay, I'll explain. He says, we know now our old man is crucified. ಆತನ ಹೇಳ್ತಾ ಇದ್ದಾನೆ, ನಮಗೀಗೆ ಗೊತ್ತಾಗಿದೆ ನಮ್ಮ ಹಳೆ ಮನಸ್ಸು, ಹಳೆ ಮನುಷ್ಯನು ಆತನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. Our old man is crucified with him. ಏಸು ಕ್ರಿಸ್ತನೊಟ್ಟಿಗೆ ನಮ್ಮ ಹಳೆಯ ಮನುಷ್ಯನು ಶಿಲುಬೆಗೆ ಹಾಕಲ್ಪಟ್ಟನು. Why? ಯಾಕೆ? So that this body is called body of sin. Hallelujah.
it should not be destroyed. ಯಾಕೆಂದ್ರೆ ಈ ದೇಹವು ಈ ಶರೀರವು ಇದಕ್ಕೆ ಪಾಪದ ಶರೀರ ಅಂತ ಕರೀತಾರೆ. ಇದು ನಾಶ ಆಗ್ಬಾರ್ದು ಅಂತ. Henceforth we should not serve sin. ಆದ ಕಾರಣ ಇನ್ನು ಮುಂದೆ ನಾವು ಪಾಪದ ವಶದಲ್ಲಿ ಇರಬಾರದು, ಪಾಪವನ್ನು ಸೇವಿಸಬಾರದು. Again I'll repeat it. We are not going to die. We are not going to crucify. Our sin nature is gone. We are crucified. So we should not serve sin. ನಾವು ಸಾಯಬೇಕಂತ ಇಲ್ಲ, ನಮ್ಮ ಪಾಪದ ಸ್ವಭಾವ ಹೋಗ್ಬಿಟ್ಟಿದೆ, ಶಿಲುಬೆಗೆ ಹಾಕಲ್ಪಟ್ಟಿದೆ, ನಾವೀಗ ಪಾಪ ಮಾಡಬಾರದು. We should not be under the power of sin. ಪಾಪದ ವಶದ ಕೆಳಗಡೆ ಇರಬಾರ್ದು. Hallelujah. Why? ಯಾಕೆ? Our sin nature is dead. ನಮ್ಮ ಪಾಪದ ಸ್ವಭಾವವು ಅದು ಸತ್ತು ಹೋಗಿದೆ. How can I explain? Okay. Can you call 3 people to come? ಯಾರಾದ್ರೂ 3 ಜನರು ಮೇಲೆ ಬರ್ಬೋದಾ? Jeffrey, va. Jeffrey, Jero, Mary, come. Come here, all 3. Stand here. Face them and stand. No, look here. ಈ ಕಡೆ ನೋಡ್ರಿ. This is our spirit man. ಇದು ಈತನು ನಮ್ಮ ಆತ್ಮ ಮನುಷ್ಯನು. Hallelujah. Who is he? ಈತನು ಯಾರು? This is our mind. ಆಕೆ ನಮ್ಮ ಮನಸ್ಸು. Who is this? ಯಾರು? This is our body. ಮತ್ತು ಅವಳು ನಮ್ಮ ಶರೀರ ಅಂತ ಅನ್ಕೊಳ್ಳೋಣ. Hallelujah. Now, when you accept Jesus, this spirit man becomes a new creation. ನೀವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಾಗ ನಿಮ್ಮ ಆತ್ಮದ ಮನುಷ್ಯನು ನೂತನ ಸೃಷ್ಟಿ ಆಗ್ತಾನೆ. He becomes like Jesus. ಯೇಸು ಕ್ರಿಸ್ತನ ಹಾಗೆ ಆಗ್ತಾನೆ. Hallelujah. Hallelujah. But before accepting Jesus, ಆದ್ರೆ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮೊದಲು sin nature was there. ಆತ್ಮದಲ್ಲಿ ಪಾಪದ ಸ್ವಭಾವ ಇತ್ತು. Because sin nature was there, ಪಾಪದ ಸ್ವಭಾವ ಇದ್ದ ಕಾರಣ this mind was not renewed. ಆ ಮನಸ್ಸು ಅದು ನೂತನ ಆಗ್ಲಿಲ್ಲ, ಹೊಸದಾಗ್ಲಿಲ್ಲ. This mind also was thinking like the worldly people. ಮನಸ್ಸು ಎಲ್ಲ ಲೋಕದ ಜನರಾಗಿ ಯೋಚನೆ ಮಾಡ್ತಾ ಇತ್ತು. But this mind was dictating for the body. ಮನಸ್ಸು ಶರೀರಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಕೊಡ್ತು. What mind says, body will do. ಏನೆಲ್ಲ ಮನಸ್ಸು ಹೇಳ್ತಿದೋ ಅದನ್ನೇ ಶರೀರ ಮಾಡ್ತಾ ಇತ್ತು. Body cannot do anything by itself. ಈ ಶರೀರವು ತನ್ನಷ್ಟಿಗೆ ತಾನು ಏನು ಮಾಡಕ್ಕಾಗಲ್ಲ. Now I'll repeat it again. ನಾನು ಇನ್ನೊಂದ್ಸಲ ಅರ್ಥ Before ಮಾಡ್ತೀನಿ. salvation, ರಕ್ಷಣೆಗಿಂತ ಮೊದಲು sin nature was there. ಪಾಪದ ಸ್ವಭಾವ ಇತ್ತು ಆತ್ಮದಲ್ಲಿ. What type of mind it is? ಮನಸ್ಸು ಎಂತದಾಗಿತ್ತು? Unrenewed mind. ಹೊಸದಾಗದಂತ ಮನಸ್ಸು. Say in Kannada. And body will listen to mind. ಮತ್ತು ಶರೀರ ಮನಸ್ಸು ಹೇಳಿದ್ದೇ ಮಾಡ್ತಾ ಇತ್ತು, ಮನಸ್ಸು ಹೇಳಿದ್ದೇ ಕೇಳ್ತಾ ಇತ್ತು. But now, ಆದ್ರೆ ಈಗ this spirit man has become new. ಈ ಆತ್ಮ ಮನುಷ್ಯನು ಹೊಸದಾಗಿದ್ದಾನೆ. When you make salvation prayer, everything changes. ರಕ್ಷಣೆ ಪ್ರಾರ್ಥನೆ ಮಾಡಿದ ತಕ್ಷಣವೇ ಎಲ್ಲ ಬದಲಾಗಿದೆ. Mind doesn't change on the same day. ಮನಸ್ಸು ಅದೇ ದಿನ ಬದಲಾಗಲ್ಲ. Mind is the same mind. ಮನಸ್ಸು ಇದ್ದ ಹಾಗೇನೆ ಇರ್ತದೆ. Mind is same unrenewed mind. ಮನಸ್ಸು ಅದೇ ಹೊಸದಾಗದಂತೆ ಇದ್ದಂತ ಮನಸ್ಸೇ ಇರ್ತದೆ. Thinks like a neighbor. ಮನಸ್ಸು ಲೋಕದ ಜನರು ಅಕ್ಕಪಕ್ಕದ ಜನರ ಹಾಗೇನೆ ಯೋಚನೆ So ಮಾಡ್ತದೆ. mind is dictating terms for the body. ಇವಾಗ ಮನಸ್ಸು ಇನ್ನು ಶರೀರಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ Inside ಇದೆ. changes happen. ಆತ್ಮದಲ್ಲಿ ಬದಲಾವಣೆ ಆಗಿದೆ. Inside you changes happen. ನಿಮ್ಮ ಒಳಗಡೆ ಬದಲಾವಣೆ ಆಗಿದೆ. But outside no change. ಆದ್ರೆ ಹೊರಗಡೆ ಬದಲಾವಣೆ ಇಲ್ಲ. Hallelujah. This is very important. ಇದು ಬಹಳ ಮುಖ್ಯ. Let me give some illustration for you. ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. Okay, you go carry on. ಥ್ಯಾಂಕ್ ಯು. Again I'll call you. Turn your Bible to Matthew 5th chapter. ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ 29 and 30. ಮತ್ತಾಯ 5ನೇ ಅಧ್ಯಾಯ 29-30. If thy right eye offend thee,
pluck it out, cast it from thee, for it is profitable for you that one of your members should perish, not thy whole body should be cast into hell. ಮತ್ತಾಯ 5ನೇ ಅಧ್ಯಾಯ 29-30. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? Now I'll tell you, listen. If this right hand commits a sin, cut it and throw it. Better to go to heaven, as a physically challenged person. ನಿಮ್ಮ ಕೈ ಒಂದು ಬಲಗೈ ಅಲ್ಲಿ ಪಾಪ ಮಾಡ್ತಾ ಇದ್ರೆ ಅದನ್ನು ಕಿತ್ತು ಹಾಕ್ಬಿಡು. ಒಂದು ಹ್ಯಾಂಡಿಕ್ಯಾಪ್ ವ್ಯಕ್ತಿ ಇರುವ ಹಾಗೆ ಪರಲೋಕಕ್ಕೆ ಹೋಗುವುದು ಒಳ್ಳೆಯದು. If your right eye is committing sin, pluck it and throw it. ನಿಮ್ಮ ಬಲಗಣ್ಣು ಅಲ್ಲಿ ಪಾಪ ಮಾಡ್ತಾ ಇದ್ರೆ ಅದನ್ನು ಕಿತ್ತು ಹಾಕ್ಬಿಡು. Hello. It is better to go with one hand and one eye to heaven. ಒಂದು ಕೈ ಒಂದು ಕಣ್ಣಿಟ್ಕೊಂಡು ಪರಲೋಕಕ್ಕೆ ಹೋಗೋದು ಉತ್ತಮವಾಗಿದೆ. Okay, we can cut our hand and eye, no problem. ನಮ್ಮ ಕೈ ಮತ್ತು ಕಣ್ಣನ್ನು ಕಿತ್ತು ಹಾಕೋದು ಪರವಾಗಿಲ್ಲ. If the left hand commits sin, ಆದ್ರೆ ಎಡಗೈ ಕೂಡ ಪಾಪ ಮಾಡಿದ್ರೆ cut the left hand also. ಎಡಗೈಯನ್ನು ಕೂಡ ಕಿತ್ತು ಹಾಕ್ಬೇಕಾ? Left eye commits sin, remove the left eye also. ಮತ್ತೆ ಎಡಗಣ್ಣು ಕೂಡ ಪಾಪ ಮಾಡಿದ್ರೆ ಅದನ್ನು ಕೂಡ ಕಿತ್ತು Then ಬಿಸಾಕ್ಬೇಕಾ? nothing will be there to go to heaven. ಮತ್ತೆ ಹಾಗಿದ್ರೆ ಪರಲೋಕಕ್ಕೆ ಹೋಗುವಾಗ ಏನು ಇರಲ್ಲ. Then what Jesus is telling? ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? If you have to understand 29 and 30, you should read verse 28. 29-30 ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು 28-27 ಅರ್ಥ ಮಾಡ್ಕೊಳ್ಬೇಕು. 28. 28ನೇ ವಾಕ್ಯ But ಅರ್ಥ ಮಾಡ್ಕೊಳ್ಳಿ. I say unto you, whosoever looketh on a woman to lust after her has committed adultery with her already in his heart. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. Hallelujah. Again, remember this 3: spirit, mind and body. ಇನ್ನೊಂದ್ಸಲ ನಾವು 3 ಭಾಗ ನೋಡ್ಕೊಂಡಿದ್ವಿ: ಆತ್ಮ, ಪ್ರಾಣ ಅಥವಾ ಮನಸ್ಸು ಮತ್ತು ಶರೀರ. When the spirit is not born again, ಆತ್ಮ ಹೊಸದಾಗದಿದ್ದಾಗ sin nature was. ಅದರಲ್ಲಿ ಏನಿತ್ತು? ಪಾಪದ ಸ್ವಭಾವ ಇತ್ತು. Because sin nature was there, mind was very sinful mind. ಪಾಪದ ಸ್ವಭಾವ ಆತ್ಮದಲ್ಲಿ ಇದ್ದ ಕಾರಣ ಮನಸ್ಸು ಪಾಪ ಮಾಡುವಂತ ಮನಸ್ಸಾಗಿತ್ತು. People commit adultery in their hearts. ಜನರು ವ್ಯಭಿಚಾರವನ್ನು ತಮ್ಮ ಹೃದಯಗಳಲ್ಲಿ ಮಾಡ್ತಾರೆ. By lustful look, they were committing adultery. ವ್ಯಭಿಚಾರದ ನೋಟ, ಮೋಹದ ನೋಟದಿಂದ ನೋಡಿದಾಗಲೇ ಅವ್ರು ವ್ಯಭಿಚಾರ ಮಾಡಿದ ಹಾಗೆ. In the Old Testament, ಹಳೆ ಒಡಂಬಡಿಕೆಯಲ್ಲಿ if they commit adultery, it's adultery. ಅವರು ವ್ಯಭಿಚಾರದ ಕಾರ್ಯವನ್ನು ಮಾಡಿದ್ರೆ ವ್ಯಭಿಚಾರಿ ಅಥವಾ ವ್ಯಭಿಚಾರ ಮಾಡಿದ್ದಾರೆ ಅಂತ ಕರಿತಾ ಇದ್ರು. Even today, as per law, if somebody commits adultery, it's adultery. ಇವತ್ತಿಗೂ ಕೂಡ ಕಾನೂನಿನ ಪ್ರಕಾರ ಯಾರಾದ್ರೂ ವ್ಯಭಿಚಾರ ಮಾಡಿದ್ರೆ ವ್ಯಭಿಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. But Bible is a holy book. ಆದ್ರೆ ಬೈಬಲ್ ಏನಾಗಿದೆ? ಅದು ಪವಿತ್ರ ಗ್ರಂಥವಾಗಿದೆ. We are holy people. ನಾವು ಪವಿತ್ರ ಜನರು. Say, we are holy people. ನಾನಿಂದ ಹೇಳಿ, ನಾವು ಪವಿತ್ರ ಜನರು. Here God says, when a man looks at a woman with a lustful look, he commits adultery in the heart. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಒಬ್ಬ ಮನುಷ್ಯನು ಸ್ತ್ರೀಯನ್ನು ಮೋಹದ ನೋಟದಿಂದ, ವ್ಯಭಿಚಾರದ ನೋಟದಿಂದ ನೋಡಿದ್ರೇನೆ ವ್ಯಭಿಚಾರ ಮಾಡಿದ್ದಾನೆ ತನ್ನ ಹೃದಯದಲ್ಲಿ. That body, that eyes, they were just listening to the mind. ಆ ಕಣ್ಣುಗಳು, ಆ ದೇಹವು ಮನಸ್ಸಿನ ಮಾತನ್ನು ಕೇಳ್ತಾ ಇದೆ. Now this body, this spirit become a new creation.
ಈಗ ಏನಾಗಿದೆ, ಆತ್ಮವು ನೂತನ ಸೃಷ್ಟಿ ಆಗಿದೆ, ಹೊಸದಾಗಿದೆ. This mind is a old mind. ಆದ್ರೆ ಈ ಮನಸ್ಸು ಹಳೆಯ ಮನಸ್ಸು. This old mind says, ಈ ಹಳೆ ಮನಸ್ಸು ಏನ್ ಹೇಳ್ತದೆ, you look anybody, you commit adultery, no problem. ನೀನ್ ಯಾವ ವ್ಯಕ್ತಿಯ ಕಡೆ ನೋಡು, ಆ ವ್ಯಕ್ತಿಯೊಟ್ಟಿಗೆ ವ್ಯಭಿಚಾರ ಮಾಡಿದ್ಯಾ ಅಂತಂದ್ರೆ ಪರವಾಗಿಲ್ಲ. And body was obeying. ಆ ಶರೀರವು ಮನಸ್ಸಿನ ಮಾತನ್ನು ವಿಧೇಯವಾಗ್ತಾ ಇತ್ತು, ಕೇಳ್ತಾ ಇತ್ತು. A man is born again but no change. ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಿದ್ದಾನೆ, ರಕ್ಷಣೆ ಹೊಂದ್ಕೊಂಡಿದ್ದಾನೆ, ಆದ್ರೂ ಹೊರಗಡೆ ಬದಲಾವಣೆ ಇಲ್ಲ. Now what to do? ಏನ್ ಮಾಡ್ಬೇಕು? Now this mind, ಈ ಮನಸ್ಸು, we have to tell, ಈ ಮನಸ್ಸಿಗೆ ನಾವು ಹೇಳ್ಬೇಕು, my sin nature is dead. ನಮ್ಮ ಮನಸ್ಸಿಗೆ ನಾವು ಹೇಳ್ಬೇಕು, ನನ್ನ ಪಾಪದ ಸ್ವಭಾವ ಸತ್ತಂತದಾಗಿದೆ. Say, I am dead to sin nature. My Jesus carried all my sins in his own body on the cross. ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ. ನನ್ನ ಕ್ರಿಸ್ತನು ತನ್ನ ಸ್ವಂತ ದೇಹದ ಮೇಲೆ, ಶಿಲುಬೆಯ ಮೇಲೆ ನನ್ನ ಎಲ್ಲಾ ಪಾಪವನ್ನು ಹೊತ್ತುಕೊಂಡನು. We have to tell the mind. ನಮ್ಮ ಮನಸ್ಸಿಗೆ ನಾವು ಹೇಳ್ಬೇಕು. When you tell the mind thinking changes. ಮನಸ್ಸಿಗೆ ನಾವು ಇದನ್ನ ಹೇಳ್ತಾನೆ ಇದ್ದಾಗ ಮನಸ್ಸು ಯೋಚನೆ ಮಾಡುವಂತ ರೀತಿ ಬದಲಾಗ್ತದೆ. Turn your Bible to 1 Timothy. ಇವಾಗ ನಿಮ್ ಬೈಬಲ್ ಅನ್ನು ಮೊದಲನೇ ತಿಮೋತಿಗೆ ತಿರುಗಿಸ್ರಿ. 5th chapter. 5ನೇ ಅಧ್ಯಾಯ. You should understand Timothy was a teenager. He was a 19 years old boy when he was pastoring a church. ನೀವ್ ಅರ್ಥ ಮಾಡ್ಕೊಳ್ರಿ, ತಿಮೋತಿ ಆತನು ಯವನಸ್ಥನಾಗಿದ್ದ, ಸಭೆಯನ್ನು ನಡೆಸುವಾಗ ಆತನು 19 ವರ್ಷದವನಾಗಿದ್ದ. So Paul writes a letter to Timothy. ಅದಕ್ಕಾಗಿ ಪೌಲನು ತಿಮೋತಿಗೆ ಒಂದು ಪತ್ರವನ್ನು ಬರೀತಾನೆ. What he says? ಏನ್ ಬರೀತಾ ಇದ್ದಾನೆ? 1 Timothy 5:2. ಮೊದಲನೇ ತಿಮೋತಿ 5ನೇ ಅಧ್ಯಾಯ 2ನೇ ವಾಕ್ಯ. He says, consider the elder women as a mothers and younger as sisters with all purity. ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರಿಗೆ ಬುದ್ಧಿ ಹೇಳು. Hallelujah. Shall we tell in Kannada? That will be good. ನನ್ನಿಂದ ಹೇಳ್ರಿ. ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯವನ ಸ್ತ್ರೀಯರನ್ನು ಅಕ್ಕ ತಂಗಿಯೆಂದು ಪೂರ್ಣ ಶುದ್ಧ ಭಾವದಿಂದ ಎಣಿಸು. That old mind never considers anybody as a mother or sister. ಹಳೆ ಮನಸ್ಸು ಯಾವುದೇ ವ್ಯಕ್ತಿಗೆ, ಯಾವುದೇ ಸ್ತ್ರೀಗೆ ತಾಯಿ ಅಥವಾ ತಂಗಿ, ಅಕ್ಕ ಅಂತ ಎಣಿಸುವುದೇ ಇಲ್ಲ. Even the worst sinner you take, he will not look at his mother or sister with a lustful look. ಒಂದು ಬಹಳ ಕೀಳಾಗಿರುವಂತ ಪಾಪಿ, ಒಂದು ಘೋರ ಪಾಪಿ ನೋಡಿದ್ರೂ ಕೂಡ ತನ್ನ ಸ್ವಂತ ತಾಯಿಗೂ ಕೂಡ ಆತನು ತಾಯಿ ಎಂದು ನೋಡುವುದಿಲ್ಲ. He will not give a lustful look for a own mother or a sister. He will not look at his mother with a lustful look. ತನ್ನ ಸ್ವಂತ ತಾಯಿಯ ಕಡೆ ಅಥವಾ ಒಂದು ವ್ಯಭಿಚಾರದ ನೋಟದಿಂದ ನೋಡುವುದಿಲ್ಲ. Not look at his sister with a lustful look. ತನ್ನ ಅಕ್ಕನ ಕಡೆಗೆ ಅಥವಾ ತಂಗಿಯ ಕಡೆಗೆ ಒಂದು ವ್ಯಭಿಚಾರದ ನೋಟದಿಂದ ನೋಡುವುದಿಲ್ಲ. Worst sinner will not do. ಬಹಳ ಕೀಳವಾಗಿರುವಂತ ಪಾಪಿಯೂ ಕೂಡ. Because my mother, my sister. ಯಾಕಂದ್ರೆ ನನ್ನ ತಾಯಿ, ನನ್ನ ತಂಗಿ ಅಂತ ಅಕ್ಕ ಅಂತ ಹೇಳ್ತಾನೆ. Paul says Timothy. ಅದಕ್ಕಾಗಿ ಪೌಲನು ತಿಮೋತಿಗೆ ಹೇಳ್ತಾನೆ, consider elder women as your mother, younger women is your sister. ಆತನು ಹೇಳ್ತಾನೆ, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು ಮತ್ತು ಯವನ ಸ್ತ್ರೀಯರನ್ನು ಅಕ್ಕ ತಂಗಿ ಎಂದು ಎಣಿಸು. Now the sin nature is gone. ಇವಾಗ ಪಾಪದ ಸ್ವಭಾವ ಹೋಗಿದೆ, God's nature has come. ದೇವರ ಸ್ವಭಾವ ಬಂದಿದೆ. This mind is changing. ಈ ಮನಸ್ಸು ಬದಲಾಗ್ತಾ ಇದೆ. We are reprogramming this mind. ಈ ಮನಸ್ಸನ್ನು ನಾವು ಹೊಸದಾಗಿ ಅಲ್ಲಿ ತರಬೇತಿ ಕೊಡ್ತಾ ಇದ್ದೇವೆ. You are telling the mind, my sin, I am dead to sin. ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಇದ್ದೀರಿ, ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ. My Jesus carried all my sins on the cross. ನನ್ನ ಯೇಸು ನನ್ನ ಎಲ್ಲಾ ಪಾಪವನ್ನು ಶಿಲುಬೆ ಮೇಲೆ ಹೊತ್ಕೊಂಡನು. I consider every elder woman as my mother, every younger woman as my sister. ಪ್ರತಿಯೊಬ್ಬ ವೃದ್ಧ ಸ್ತ್ರೀಯರನ್ನು ತಾಯಿ ಎಂದು ಮತ್ತು ಯವನ ಸ್ತ್ರೀಯರನ್ನು ಅಕ್ಕ ತಂಗಿ ಎಂದು ಎಣಿಸ್ತೇನೆ. When you keep telling it, ಇದನ್ನು ಹೇಳ್ತಾನೆ ಇರುವಾಗ this thinking doesn't stay in surface level,
it goes inside. ಈ ಯೋಚನೆಯು ಸುಮ್ಮನೆ ಮನಸ್ಸಿನಲ್ಲಿ ಮೇಲ್ಮೇಲೆ ಉಳಿಯುವುದಿಲ್ಲ, ಆದ್ರೆ ಆಳವಾಗಿ ಹೋಗ್ತದೆ. When the word of God goes inside, ದೇವರ ವಾಕ್ಯವು ನಿಮ್ಮ ಮನಸ್ಸಿನೊಳಗೆ ಹೋದಾಗ our action will be holy. ನಮ್ಮ ಕಾರ್ಯಗಳು ಪರಿಶುದ್ಧವಾಗಿ ಇರ್ತವೆ. Our look will be holy look. ನಮ್ಮ ನೋಟವು ಪರಿಶುದ್ಧವಾಗಿ ಇರ್ತದೆ. Hallelujah. Are you with me? So grace teaching is dealing with the root. ಅದಕ್ಕಾಗಿ ಕೃಪೆಯ ಬೋಧನೆಯು ಅಲ್ಲಿ ಬೇರಿನೊಟ್ಟಿಗೆ ಆ ಒಂದು ಗಿಡಕ್ಕೆ ಇರುವಂತ ಬೇರಿಗೆ ನಾವು ಕಾರ್ಯ Come ಮಾಡುವಂತದ್ದು. with me to Romans 6 chapter again. ಇನ್ನೊಂದ್ಸಲ ರೋಮ 6ನೇ ಅಧ್ಯಾಯಕ್ಕೆ ತಿರುಗಿಸೋಣ. Verse 9 and 10. 9-10. Knowing that Christ being raised from the dead dieth no more, death has no more dominion over him. For in him that he died unto sin once, but in that he liveth unto God. ರೋಮ 6ನೇ ಅಧ್ಯಾಯ 9-10. ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ, ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ನನ್ನಿಂದ ಹೇಳ್ರಿ, ಆತನು ಸತ್ತದ್ದು ಒಂದೇ ಸಾರಿ ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. One more time. ಇನ್ನೊಂದ್ಸಲ ಹೇಳ್ರಿ, ಆತನು ಸತ್ತದ್ದು ಒಂದೇ ಸಾರಿ ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. How many times he died? ಎಷ್ಟು ಸಲ ಯೇಸುಸ್ವಾಮಿ ಸತ್ರು? Only once. ಒಂದೇ ಸಲ. Why he died? ಯಾಕೆ ಸತ್ತ? ಜೋರಾಗಿ ಯಾಕೆ? For whose sin he died? ಯಾರ ಪಾಪಗಾಗಿ ಆತನು ಸತ್ತನು? He never committed sin. ಆತನು ಯೇಸುಸ್ವಾಮಿ ಪಾಪ ಮಾಡಲಿಲ್ಲ. For our sin he died. ನಮ್ಮ ಪಾಪದ ಪಾಲಿಗೆ ಆತನು ಸತ್ತನು. Means ಅರ್ಥ ಏನಂದ್ರೆ, the sin chapter is over. ಪಾಪದ ಆ ಪಾಠವು, ಪಾಪದ ಎಲ್ಲಾ ಕೆಲಸಗಳು ಮುಗ್ದೋಗಿದೆ. He does not deal with sin anymore. What has to be done, he has done. ಯೇಸು ಕ್ರಿಸ್ತನು ಪಾಪಕ್ಕಾಗಿ ಏನೆಲ್ಲ ಮಾಡ್ಬೇಕಂತ ಇದನ್ನು ಎಲ್ಲ ಮಾಡಿ ಮುಗಿಸಿದ್ದಾನೆ. ಇವಾಗ ಪಾಪದ ಬಗ್ಗೆ ಆತನಿಗೆ ಮಾಡುವಂತ ಕೆಲಸನೇ ಇಲ್ಲ. Christ died for us. ಯೇಸು ಕ್ರಿಸ್ತನು ನಮಗಾಗಿ ಸತ್ತನು. We should never forget it. ಎಂದಿಗೂ ಇದನ್ನು ನಾವು ಮರಿಬಾರದು. He died for us. ಯೇಸು ಕ್ರಿಸ್ತನು ನಮಗಾಗಿ ಸತ್ತನು. For our sins he died. ನಮ್ಮ ಪಾಪಕ್ಕಾಗಿ ಆತನು ಸತ್ತನು. Then it says, ಮುಂದೆ ಹೇಳ್ತದೆ, now he lives. ಇವಾಗ ಆತನು ಜೀವಿಸ್ತಾನೆ. He lives unto God. ಇವಾಗ ಆತನು ಜೀವಿಸುವುದು ದೇವರಿಗಾಗಿಯೇ. Amen. Amen. Are you with me? ಕೇಳ್ತಾ ಇದ್ದೀರಾ? Again I'm repeating. ಇನ್ನೊಂದ್ಸಲ ಹೇಳ್ತೇನೆ. Why Jesus died? ಯೇಸುಸ್ವಾಮಿ ಯಾಕೆ ಸತ್ತ? Main thing is sin. For whose sin? ಯಾರ ಪಾಪಕ್ಕಾಗಿ ಸತ್ತ? From the Adam till the last man who is going to sin, for all the sins he died on the cross. ಆದಾಮನಿಂದ ಕೊನೆಯವರೆಗೆ ಯಾರ್ಯಾರು ಪಾಪ ಮಾಡ್ತಾರೋ ಅವರಿಗಾಗಿ ಸತ್ತನು. He died, now he lives. ಆತನು ಸತ್ತ, ಇವಾಗ ಆತನು ಜೀವಿಸ್ತಾನೆ. This is about Christ. ಇದು ಕ್ರಿಸ್ತನ ಬಗ್ಗೆ. Now about us what? ಇವಾಗ ನಮ್ಮ ಬಗ್ಗೆ ಏನು? Verse 11. 11ನೇ ವಾಕ್ಯ. Likewise reckon you also yourself to be dead indeed unto sin, but alive unto God through Jesus Christ our Lord. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. Hallelujah. Hallelujah. Who died for our sins? ನಮ್ಮ ಪಾಪಕ್ಕಾಗಿ ಯಾರು ಸತ್ತನು? ಯಾರು? ಯಾರು ಸತ್ರು? He died, now he is living. ಇವಾಗ ಆತನು ಜೀವಿಸ್ತಾ ಇದ್ದಾನೆ. The same way, ಅದೇ ರೀತಿಯಲ್ಲಿ you think you are also like that. ನೀವು ಯೇಸುವಿನ ಹಾಗೇನೆ ಇದ್ದೀರಂತ You are ಎಣಿಸಿಕೊಳ್ಳಿ. dead unto sin. ನೀವು ಪಾಪದ ಪಾಲಿಗೆ You are ಸತ್ತವರು. alive to God through Jesus Christ. ಯೇಸು ಕ್ರಿಸ್ತನ ಮೂಲಕ ದೇವರಿಗಾಗಿ ಜೀವಿಸುವವರು. Say, I am dead to sin. I am alive to God. ನನ್ನಿಂದ ಹೇಳಿ, ನಾನು ಪಾಪದ ಪಾಲಿಗೆ ಸತ್ತವನು, ದೇವರಿಗಾಗಿ ಜೀವಿಸುವವನು ಆಗಿದ್ದೇನೆ. Means the power of sin
over your life is over. ಇದರ ಅರ್ಥ ಏನಂದ್ರೆ ನಿಮ್ಮ ಜೀವನದ ಮೇಲೆ ಪಾಪದ ಬಲವು, ಪಾಪದ ಶಕ್ತಿಯು ಮುಗ್ದೋಗಿದೆ. You have to think of it. You have to keep thinking this. ಏನ್ ಹೇಳ್ತಾ ಇದ್ದಾನೆ? ಇದನ್ನು ಎಣಿಸಿಕೊಳ್ಳ್ರಿ, ಇದರ ಬಗ್ಗೆ ಯೋಚನೆ ಮಾಡ್ತಾನೆ ಇರಿ. Then he says, ಮುಂದೆ ಹೇಳ್ತಾನೆ, let not sin therefore reign in your mortal body, that you should obey it in the lust thereof. Verse 12. 12ನೇ ವಾಕ್ಯ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. Hallelujah. Let not sin therefore reign in your body. ಇವಾಗ ಪಾಪ ನಿಮ್ಮ ಸಾಯತಕ್ಕ ದೇಹದಲ್ಲಿ ಆಳಬಾರದು. Look here. ಈ ಕಡೆ ಕೇಳ್ರಿ. First sin nature was there. ಮೊದಲು ಆತ್ಮದಲ್ಲಿ ಪಾಪದ ಸ್ವಭಾವ ಇತ್ತು. Unrenewed mind was there. ನೂತನ ಆಗದಂತ ಇದ್ದಂತ ಆ ಮನಸ್ಸು ಇತ್ತು. And body was there. ಮತ್ತು ಶರೀರ ಇತ್ತು. Who told the body to commit sin? ಶರೀರಕ್ಕೆ ಪಾಪ ಮಾಡ್ಬೇಕು ಅಂತ ಯಾರು ಹೇಳ್ತಾ ಇದ್ರು? Hello, are you here? ಶರೀರಕ್ಕೆ ಪಾಪ ಮಾಡ್ಬೇಕು ಅಂತ ಯಾರು ಕಲಿಸ್ಕೊಡ್ತಾ ಇದ್ರು? Okay. Now the sin nature is gone. ಇವಾಗ ಆತ್ಮದಿಂದ ಪಾಪದ ಸ್ವಭಾವ ಹೋಗಿದೆ. God's nature has come. ದೇವರ ಸ್ವಭಾವ ಬಂದಿದೆ. But mind is changing. ಮನಸ್ಸು ದಿನೇ ದಿನೇ ಬದಲಾಗ್ತಾ You ಇದೆ. are telling the mind. ನೀವು ಮನಸ್ಸಿಗೆ ಹೇಳ್ತಾ ಇದ್ದೀರಿ. Sin nature is gone. ಮನಸ್ಸಿಗೆ ಹೇಳಕತ್ತೀರಿ ಏನಂದ್ರೆ ನನ್ನ ಪಾಪದ ಸ್ವಭಾವ ಹೋಗ್ಬಿಟ್ಟಿದೆ. God's nature has come. ದೇವರ ಸ್ವಭಾವ ಬಂದಿದೆ. My sin Jesus carried on the cross. ನನ್ನ ಪಾಪ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಹೊತ್ಕೊಂಡ. So he says, now no need to commit sin. ಇವಾಗ ಪಾಪ ಮಾಡುವಂತ ಅವಶ್ಯಕತೆನೇ ಇಲ್ಲ. Therefore let not sin reign in your body. ಆದ ಕಾರಣ ಪಾಪವು ನಿಮ್ಮ ಶರೀರಗಳಲ್ಲಿ ಆಳಬಾರದು. Amen. Are you here? I told you, grace teaching is not licensed to commit sin. Grace teaching is your sin nature has gone. You can live a holy life. ನಾನು ಹೇಳ್ತಾ ಇದ್ದೇನೇನಂದ್ರೆ ಈ ಕೃಪೆಯ ಬೋಧನೆ ಪಾಪ ಮಾಡಬೇಕು ಅಂತ ಲೈಸೆನ್ಸ್ ಕೊಟ್ಟ ಹಾಗೆ ಅಲ್ಲ, ಆದ್ರೆ ಪಾಪದ ಸ್ವಭಾವ ಹೋಗಿದೆ, ಪರಿಶುದ್ಧರಾಗಿ ಜೀವಿಸ್ರಿ ಅಂತ ಹೇಳುವಂತದೇ ಕೃಪೆ ಬೋಧನೆ. Now verse 13. 13ನೇ ವಾಕ್ಯ ನೋಡ್ಕೊಳ್ಳೋಣ. Neither yield ye your members of instruments for unrighteousness unto sin, but yield yourself unto God as those that are alive from the dead, your members as instruments of righteousness unto God. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. Now listen, look again I'll tell. ಇನ್ನೊಂದ್ಸಲ ಹೇಳ್ತೇನೆ ಕೇಳ್ರಿ. First sin nature was there. ಮೊದಲು ಆತ್ಮದಲ್ಲಿ ಪಾಪದ ಸ್ವಭಾವ ಇತ್ತು. Mind was a old mind. ಮನಸ್ಸು ಹಳೆ ಮನಸ್ಸಾಗಿತ್ತು. Mind was telling body to commit sin. ಮನಸ್ಸು ಶರೀರಕ್ಕೆ ಪಾಪ ಮಾಡು ಅಂತ ಹೇಳ್ತಾ ಇತ್ತು. Go for party, drink, everything it was saying. Do this, do that, do this, do this, do that. ಎಲ್ಲ ಕೆಟ್ಟ ಕೆಲಸಗಳನ್ನು ಕಲ್ಸ್ಕೊಡ್ತಾ ಇತ್ತು. ಕುಡಿ, ಅದನ್ನು ಮಾಡು, ಇದು ಮಾಡು ಅಂತ ಎಲ್ಲ ಕೆಟ್ಟ ಕೆಲಸ ಕಲಿಸ್ತಾ ಇತ್ತು. Mind was involved. ಮನಸ್ಸು ಅದರಲ್ಲಿ ಒಳಗೊಂಡಿತ್ತು. Will power was involved. ಇಚ್ಛಾ ಶಕ್ತಿಯು ಒಳಗೊಂಡಿತ್ತು. It gave for all bad work. ಎಲ್ಲಾ ಕೆಟ್ಟ ಕಾರ್ಯಗಳಿಗಾಗಿ ಶರೀರ ಒಪ್ಪಿಸಿಕೊಟ್ಟಿತ್ತು. But now Paul says, ಆದ್ರೆ ಈಗ ಪೌಲನ್ ಹೇಳ್ತಾನೆ, because your sin nature has gone, ಆತ್ಮದಿಂದ ಪಾಪದ ಸ್ವಭಾವ ಹೋಗಿರುವ ಕಾರಣ, God's nature has come, ದೇವರ ಸ್ವಭಾವ ಬಂದಿರುವ ಕಾರಣ, yield your members as instruments of righteousness. ನಿಮ್ಮ ಅಂಗಗಳನ್ನು ಒಂದು ನೀತಿಯ ಕಾರ್ಯಗಳಿಗಾಗಿ ಸಾಧನಗಳನ್ನಾಗಿ ಒಪ್ಪಿಸಿಕೊಡ್ರಿ. What is the word used for instrument? ಸಾಧನಗಳು. Okay. And in actual translation is weapon. ಇನ್ನೊಂದು ತರ್ಜುಮೆಯಲ್ಲಿ ಆಯುಧಗಳನ್ನು ಹೇಳ್ತಾರೆ. Listen. ಈ ಕಡೆ ಕೇಳ್ರಿ. Your mind, ನಿಮ್ಮ ಮನಸ್ಸು, can dictate terms to your eyes and hand and leg. ನಿಮ್ಮ ಮನಸ್ಸು ನಿಮ್ಮ ಕಣ್ಣುಗಳಿಗೆ, ಕೈಗಳಿಗೆ, ಕಾಲ್ಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತದೆ. Very powerful weapon. ಮನಸ್ಸು ಬಹಳ ಬಲವಾಗಿರುವಂತ ಆಯುಧ. It can destroy, it can give life.
ಅದು ನಾಶನೂ ಮಾಡಬಹುದು, ಜೀವನೂ ಕೊಡಬಹುದು. Earlier, it was used for bad purpose. ಮುಂಚೆ ಮನಸ್ಸು ಕೆಟ್ಟ ಉದ್ದೇಶಗಳಿಗಾಗಿ ಉಪಯೋಗಿಸ್ತಾ ಇತ್ತು. Paul says, now you use it for good purpose. ಆದ್ರೆ ಈಗ ಪೌಲನ್ ಹೇಳ್ತಾನೆ, ಒಳ್ಳೆಯ ಉದ್ದೇಶಗಳಿಗಾಗಿ ಉಪಯೋಗಿಸು. I always say this, okay? I have given this example many times. ಈ ಒಂದು ಉದಾಹರಣೆ ನಾನು ಬಹಳ ಸಲ ಕೊಟ್ಟಿದ್ದೇನೆ. You all are good people. ನೀವೆಲ್ಲರೂ ಒಳ್ಳೆಯ ಜನರು. Before born again, ನಾನು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡೋದಕ್ಕಿಂತ ಮೊದಲು we all went to cinema theaters. I don't know how many of you went to cinema theaters. ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡೋದಕ್ಕಿಂತ ಮೊದಲು ನಾವೆಲ್ಲರೂ ಥಿಯೇಟರ್ಗಳಿಗೆ ಹೋಗಿದ್ದೇವೆ. Any time did we go late? ಎಂದಾದ್ರೂ ಪಿಕ್ಚರ್ ನೋಡ್ಬೇಕಂದ್ರೆ ತಡವಾಗಿ ಹೋದ್ರಾ? Any time we gave excuse, it is raining, I didn't go. ಎಂದಾದ್ರೂ ಮಳೆ ಬರ್ತಾ ಇದೆ ಅದಕ್ಕಾಗಿ ಹೋಗ್ಲಿಲ್ಲ ಅಂತ ನೆವಗಳನ್ನು ಕೊಟ್ಟಿದ್ದೇವಾ? Yes, no. I think you never went to cinema theater. Only I went. It looks. ಇದು ಹೀಗೆ ಕಾಣ್ತಾ ಇದೆ, ನೀವ್ ಯಾರು ಹೋಗ್ಲೇ ಇಲ್ಲ, ನಾನು ಒಬ್ನೇ ಹೋದೆ ಅಂತ. Whatever it is, we go there first itself. We want to go sit there. From the first scene, we want to see. ಏನೋ ಇರ್ಲಿ, ಹೇಗೋ ಇರ್ಲಿ, ಆದ್ರೂ ನಾವು ಮುಂಚೆ ಹೋಗ್ಬಿಟ್ಟು ನಾವು ಮೊದಲನೇ ರೋನಲ್ಲಿ ಕೂಡ್ಬೇಕು ಅಂತ ಬಯಸ್ತೇವೆ. My friends will tell, come, let's have party. ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಬಾ ಪಾರ್ಟಿ ಮಾಡೋಣ. The moment they fix a time, we will be there. ಅವ್ರು ಯಾವ ಸಮಯ ಅಂತ ಫಿಕ್ಸ್ ಮಾಡಿದ್ರೆ ಆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ವಿ. Well organized. ಬಹಳ ಸರಿಯಾಗಿ ಎಲ್ಲರೂ ಎಲ್ಲ ಒಂದು ಏರ್ಪಾಟ್ ಮಾಡ್ತಾ ಇದ್ರು. You bring this, you bring that, you bring that. Everybody will be there. ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದ್ರು. ನೀನ್ ಅದು ತಗೊಂಬ, ಇದು ತಗೊಂಬ, ಎಲ್ಲರೂ ಬರ್ತಾ ಇದ್ರು. No one will come late. ಯಾರು ಲೇಟ್ ಆಗಿ ಬರ್ತಾ ಇರ್ಲಿಲ್ಲ. Why? ಯಾಕೆ? Because we were giving our members as instruments for unrighteous work. ಯಾಕೆಂದ್ರೆ ನಮ್ಮ ಅಂಗಗಳನ್ನು ಅಲ್ಲಿ ಪಾಪದ ಕಾರ್ಯಗಳಿಗಾಗಿ, ಅನೀತಿಯ ಕಾರ್ಯಗಳಿಗಾಗಿ ಒಪ್ಪಿಸಿಕೊಡ್ತಾ ಇದ್ವಿ. Now more than that. ಇವಾಗ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ. Say more than that. More than that. ಎಷ್ಟೋ ಹೆಚ್ಚಾಗಿ, ಎಷ್ಟೋ ಹೆಚ್ಚಾಗಿ. You know, when I understood this truth, ಈ ಸತ್ಯ ನಾನು ಅರ್ಥ ಮಾಡ್ಕೊಂಡಾಗ, when I understood, if this is going to give me holy life, help me to live a holy life, I'll do it. ನಾನು ಅರ್ಥ ಮಾಡ್ಕೊಂಡೆ, ಈ ಒಂದು ಸತ್ಯ ನಾನು ಪರಿಶುದ್ಧ ಜೀವನ ಜೀವಿಸುವಂತೆ ಸಹಾಯ ಮಾಡಿದ್ರೆ ನಾನು ಮಾಡ್ತೇನೆ. I will never miss any opportunity in my church when I was a believer. ನನ್ನ ಸಭೆಯಲ್ಲಿ ವಿಶ್ವಾಸಿ ಆಗಿದ್ದಾಗ ಒಂದು ಅವಕಾಶವನ್ನು ನಾನು ಕಳ್ಕೊಳ್ತಾ ಇಲ್ಲ. I have to cycle sometimes 8 kilometers, 10 kilometers to attend the church. ಕೆಲವೊಂದ್ಸಲ ಸಭೆಗೆ ಹೋಗ್ಬೇಕು ಅಂದ್ರೆ 8 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ಸೈಕಲ್ ಮಾಡಿ ಹೋಗ್ಬೇಕಾಗ್ತಿತ್ತು. I will get shouting in my house to attend church. ಸಭೆಗೆ ಹೋಗ್ಬೇಕಾದ್ರೆ ನನ್ನ ಮನೆಯಲ್ಲಿ ಬಹಳ ಬೈತಾ ಇದ್ರು. Still I'll be there. ಆದ್ರೂ ಸಭೆಗೆ ಹೋಗ್ತಾ ಇದೆ. I will never miss. ನಾನು ಎಂದೂ ತಪ್ಪಿಸ್ಕೊಳ್ತಾ ಇರ್ಲಿಲ್ಲ. And any work in the church, I will tell, I'll not wait for pastor to tell, I will take and do it. ಮತ್ತು ಸಭೆಯಲ್ಲಿ ಯಾವುದೇ ಕೆಲಸ ಇದ್ರು ಪಾಸ್ಟರ್ ಬಂದು ಹೇಳುವವರೆಗೆ ಕಾಯ್ತಾ ಇರ್ಲಿಲ್ಲ, ನಾನೇ ಮಾಡ್ತಾ ಇದ್ದೆ. Recently there was one man of God, Maurice Serlo, he has gone to be with the Lord. ಮತ್ತು ಕೆಲವು ದಿನಗಳ ಹಿಂದೆ ಮಾರಿಸ್ ಸೆರ್ಲೋ ಎನ್ನುವ ದೇವರ ಸೇವಕರು ಅವರು ದೇವರೊಟ್ಟಿಗೆ ಇರುವುದಕ್ಕಾಗಿ ಹೋಗಿದ್ದಾರೆ. And this man came to Chennai. ಈ ವ್ಯಕ್ತಿ ಅವರು ಹೊರ ದೇಶದಿಂದ ಚೆನ್ನೈಗೆ ಬಂದಾಗ we arranged a pastors meeting for him. ಅವ್ರಿಗಾಗಿ ನಾವು ಪಾಸ್ಟರ್ಸ್ ಮೀಟಿಂಗ್ ಒಂದು ಅರೇಂಜ್ ಮಾಡಿದ್ವಿ. I didn't attend one session. ಆ ಒಂದು ಮೀಟಿಂಗ್ ನಲ್ಲಿ ಒಂದ್ ಸೆಷನ್ಗೂ ನಾನು ಅಟೆಂಡ್ I ಆಗಲಿಲ್ಲ. was very busy working. ಯಾಕೆಂದ್ರೆ ಆ ಮೀಟಿಂಗ್ ಆಗಿ ಕೆಲಸ ಮಾಡೋದ್ರಲ್ಲಿ ನಾನು ವ್ಯಸ್ತವಾಗಿದೆ. Morning to night work. ಮುಂಜಾನೆಯಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾನೆ ಇದ್ದದ್ದು. You know, if any newcomer comes to the church, ಸಭೆಗೆ ಯಾರಾದ್ರೂ ಹೊಸಬ್ರು ಬಂದ್ರೆ I will visit their house. ನಾನು ಅವ್ರ ಮನೆಗೆ ಹೋಗಿ ಭೇಟಿ ಹಾಕೊಳ್ತಾ Any ಇದ್ದೆ. gospel meeting is there, I will visit. ಯಾವುದೇ ಸುವಾರ್ತೆ ಕೂಟದಲ್ಲಿ ಹೊಸಬ್ರು ಬಂದ್ರೆ ಅವ್ರ ಮನೆಗೆ ಹೋಗಿ ಭೇಟಿ You ಕೊಡ್ತಾ ask ಇದ್ದೆ. me, I don't know Bible. ನೀವು ನನಗೆ ಕೇಳಿದ್ರೆ ನನ್ಗೆ ಅವಾಗ ಬೈಬಲ್ ಗೊತ್ತಿರ್ಲಿಲ್ಲ. I don't know properly. ನನ್ ಬೈಬಲ್ ಸರಿಯಾಗಿ ಗೊತ್ತಿರ್ಲಿಲ್ಲ. But I will go. ಆದ್ರೂ ಹೋಗ್ತಾ ಇದ್ದೆ. Bring them. ಅವ್ರನ್ನ ಹೋಗಿ ಸಭೆಗೆ ಕರ್ಕೊಂಡು Fix ಬರ್ತಾ an ಇದ್ದೆ. appointment with pastor. ಪಾಸ್ಟರ್ ಒಟ್ಟಿಗೆ ಭೇಟಿ They ಆಗುವಂತೆ meet. ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದೆ. Again they come. ಪಾಸ್ಟರ್ ಒಟ್ಟಿಗೆ ಭೇಟಿ ಆದ್ಮೇಲೆ ಸಭೆಗೆ ಬರ್ತಾ ಇದ್ರು. I still remember. ನನ್ಗಿನ್ನೂ ನೆನಪಿದೆ. There is one boy called Srikanth.
ಒಬ್ಬ ಹುಡುಗ ಇದ್ದ, ಆತನ ಹೆಸರು ಶ್ರೀಕಾಂತ್ ಆಗಿತ್ತು. It's a Brahmin's family. ಅದು ಒಂದು ಬ್ರಾಹ್ಮಣರ This ಕುಟುಂಬವಾಗಿತ್ತು. boy came and accepted Jesus. ಆ ಹುಡುಗ ಆತನು ಸಭೆಗೆ ಬಂದು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡ. I am going to their house. It's a big family. All the family members, they asking, who are you? ನಾನು ಆ ಮನೆಗೆ ಹೋದಾಗ ಅದು ಒಂದು ದೊಡ್ಡ ಕುಟುಂಬವಾಗಿತ್ತು. ಅವ್ರ ಕುಟುಂಬದಲ್ಲಿರುವ ಎಲ್ಲರೂ ಬಂದು ಕೇಳ್ತಾ ಇದ್ರೆ, ನೀ ಯಾರು? If I tell I have come from church, they will beat him. ನಾನು ಸಭೆಯಿಂದ ಬಂದಿದ್ದೇನೆ ಅಂತ ಅವ್ರಿಗೆ ಹೇಳಿದ್ರೆ ಅವರು ಆತನನ್ನು ಹೊಡಿತಾ ಇದ್ರು. Somehow I went to that boy, I took him out, I followed up. Later he became a pastor. ಮತ್ತು ಹೇಗೋ ಮಾಡಿ ಆ ಹುಡುಗನಿಗೆ ಭೇಟಿಯಾಗಿ ಆತನಿಗೆ ಫಾಲೋ ಅಪ್ ಮಾಡಿ ಮತ್ತೆ ಸಭೆ ಕರೆದ್ಬಿಟ್ಟು ಇವಾಗ ಆತನು ಪಾಸ್ಟರ್ ಆಗಿದ್ದಾನೆ. One day when I met, he said, Anna, one day you came to my house. Today I am pastoring a church. ಒಂದ್ಸಲ ನಾನು ಸಭೆಗೆ ಹೋದಾಗ ಆತನು ಹೇಳ್ತಾ ಇದ್ದ, ಅಣ್ಣ ಒಂದ್ ದಿನ ನೀ ನನ್ನ ಮನೆಗೆ ಬಂದಿದ್ದಿ, ಇವಾಗ ನಾನು ಸಭಾಪಾಲಕನಾಗಿದ್ದೇನೆ. Hallelujah. One more guy. ಇನ್ನೊಬ್ಬ ಹುಡುಗ, I will never forget him. ನಾನು ಆತನನ್ನು ಎಂದಿಗೂ ಮರೆಯುವುದಿಲ್ಲ. It was a rainy season. ಅದು ಮಳೆಗಾಲ ಆಗಿತ್ತು. I went to their house. ನಾನು ಅವ್ರ ಮನೆಗೆ ಹೋಗಿದ್ದೆ. Thatched house it is. ಅದು ಒಂದು ಗುಡ್ಸಿಲಿನ ತರ ಮನೆ ಆಗಿತ್ತು. Water is leaking right inside. ಮನೆ ಒಳಗೇನೆ ನೀರ್ ಸೋರ್ತಾ ಇತ್ತು. I went there to tell them, come to church. ನಾನು ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ, ಸಭೆಗೆ ಬರ್ರಿ. That his mother said, ಆ ಹುಡುಗನ ತಾಯಿ ಹೇಳ್ತಾಳೆ, she was a widow. ಆಕೆ ವಿಧವೆ ಆಗಿದ್ಲು. She had only one son. ಆಕೆಗೆ ಒಬ್ಬನೇ ಮಗ, 18 years old boy. 18 ವರ್ಷದವನಾಗಿದ್ದ. She said, look at my house. ಆಕೆ ಹೇಳ್ತಾಳೆ, ನನ್ ಮನೆ ನೋಡು ನೀನು. Nothing is there. ಮನೆಯಲ್ಲಿ ಏನೂ ಇಲ್ಲ. Poverty. ಬಡತನ ಇತ್ತು. You are telling Jesus will bless. ಆದ್ರೆ ನೀನ್ ಹೇಳ್ತಾ ಇದ್ದಿ ಯೇಸು ಸ್ವಾಮಿ ಆಶೀರ್ವಾದ ಮಾಡ್ತಾರೆ. I really don't know Bible that time. ಆವಾಗ ನನ್ ಬೈಬಲ್ ಗೊತ್ತೇ ಇರ್ಲಿಲ್ಲ. I gave that boy assurance. ಆದ್ರೆ ನಾನು ಆ ಒಂದು ಹುಡುಗನಿಗೆ ಖಚಿತತೆ ಕೊಟ್ಟೆ. You come with me Sunday. ನೀನ್ ರವಿವಾರ ನನ್ನೊಟ್ಟಿಗೆ ಬಾ. Come and sit and listen to the word. ಕುಂತು ವಾಕ್ಯ ಕೇಳು. One day you will have your own house. ಒಂದಿನ ನಿನ್ನ ಸ್ವಂತ ಮನೆ ಇರ್ತದೆ. One day you will have a big business. ಒಂದಿನ ನಿಂದ ಸ್ವಂತದಾಗಿರುವ ದೊಡ್ಡ ವ್ಯಾಪಾರ ಇರ್ತದೆ. That man is still in the church. ಇವಾಗ ಕೂಡ ಆ ಹುಡುಗನು ಆತನು ಸಭೆಯಲ್ಲಿದ್ದಾನೆ. He is married now. ಮದ್ವೆ ಆಗಿದೆ. You go to the church, you will see him fixing the sound system. ಸಭೆಗೆ ಹೋದ್ರೆ ಆತನು ಸಭೆಯಲ್ಲಿ ಸೌಂಡ್ ಸಿಸ್ಟಮ್ ಎಲ್ಲ ಫಿಕ್ಸ್ ಮಾಡೋದನ್ನ ನೋಡ್ತೀರಾ. He says, you told me that day I will have a house, now I have a house. ಆತನು ಹೇಳ್ತಾನೆ, ನೀವ್ ಹೇಳಿದ್ರಲ್ಲ ಮನೆ ಇರ್ತದೆ ಅಂತ, ಈಗ ನನ್ನ ಸ್ವಂತ ಮನೆ ಇದೆ. What I am saying, ನಾನು ಏನ್ ಹೇಳಕ್ if you ಬಯಸ್ತಾ are ಇದ್ದೇನೆ, so busy with God's word and God's work, your mind changes. ದೇವರ ವಾಕ್ಯದಲ್ಲಿ ದೇವರ ಕೆಲಸಗಳಲ್ಲಿ ವ್ಯಸ್ತವಾದ್ರೆ ನಿಮ್ಮ ಮನಸ್ಸು ತಾನಾಗಿ ಬದಲಾಗ್ತದೆ. Your mind doesn't think like a world. ನಿಮ್ಮ ಮನಸ್ಸು ಲೋಕದ ಹಾಗೆ ಯೋಚನೆ You ಮಾಡಲ್ಲ. think about God, what I should do for God, how God is, what Bible says it, what I should do. ನಿಮ್ಮ ಮನಸ್ಸು ದೇವ್ರ ಬಗ್ಗೆ ಯೋಚನೆ ಮಾಡ್ತದೆ, ದೇವ್ರಿಗಾಗಿ ಏನ್ ಮಾಡ್ಲಿ, ಬೈಬಲ್ ಏನ್ ಹೇಳ್ತಿದೆ, ಏನ್ ಕೆಲಸ ಮಾಡ್ಲಿ ಅಂತ. You will not have time to think of wrong things. ಕೆಟ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡುವುದಕ್ಕೆ ನಿಮ್ಗೆ ಸಮಯನೇ ಉಳಿಯಲ್ಲ. Forget about committing sin. ಪಾಪ ಬಿಟ್ಬಿಡ್ರಿ. Committing ಪಾಪ sin, ಮಾಡುವುದನ್ನ ಬಗ್ಗೆ ಬಿಟ್ಬಿಡ್ರಿ. even you will not have time to think. ಯೋಚನೆ ಮಾಡಕ್ಕೂ ಸಮಯ Because ಇರುವುದಿಲ್ಲ. you are so busy yielding your mind, yielding your willpower, yielding your emotions as a weapons for righteous work. ನಿಮ್ಮ ಮನಸ್ಸು ನಿಮ್ಮ ಇಚ್ಛಾಶಕ್ತಿಯನ್ನು ಅಲ್ಲಿ ಒಳ್ಳೆಯ ನೀತಿಯ ಕಾರ್ಯಗಳಿಗಾಗಿ ಆಯುಧಗಳನ್ನಾಗಿ ಒಪ್ಪಿಸಿಕೊಡುವುದರಲ್ಲಿ ವ್ಯಸ್ತರಾಗಿರ್ತೀರಿ. Now comes verse 14. ನಾವಿವಾಗ 14ನೇ ವಾಕ್ಯ ನೋಡ್ಕೊಳ್ಳೋಣ. For sin shall not have dominion over you, for you are not under the law, but under grace. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. Amen. Say in English, sin shall not have dominion over me. I am not under law. I am under grace. ಪಾಪವು ನನ್ನ ಮೇಲೆ ಅಧಿಕಾರ ನಡೆಸದು, ನಾನು ಧರ್ಮಶಾಸ್ತ್ರಕ್ಕೆ ಅಧೀನನಲ್ಲ, ಕೃಪೆಗೆ ಅಧೀನನಾಗಿದ್ದೇನೆ. Now I'll explain. ನಾನು ಅರ್ಥ ಮಾಡಿಸ್ತೇನೆ. Remember I told about spirit, mind and body. ನೆನಪಿದ್ಯಾ? ಆತ್ಮ, ಮನಸ್ಸು, ಶರೀರದ ಬಗ್ಗೆ ಕಲಿಸ್ಕೊಟ್ಟೆ. Before Jesus came and died on the cross, ಯೇಸು ಕ್ರಿಸ್ತನು ಬಂದು ಶಿಲುಬೆ ಮೇಲೆ ಸಾಯುಕ್ಕಿಂತ ಮೊದಲು law was there. ಧರ್ಮಶಾಸ್ತ್ರ ಇತ್ತು. Sin nature was there. ಪಾಪದ ಸ್ವಭಾವವಿತ್ತು. Law is good. ಧರ್ಮಶಾಸ್ತ್ರವು ಒಳ್ಳೆಯದು. The purpose of the law is to tell a man you are a sinner.
ಮನುಷ್ಯನಿಗೆ ಪಾಪಿ ಅಂತ ಹೇಳುವುದಕ್ಕಾಗಿಯೇ ಧರ್ಮಶಾಸ್ತ್ರವಿತ್ತು. Law never gave man victory over sin. ಧರ್ಮಶಾಸ್ತ್ರವು ಮನುಷ್ಯನಿಗೆ ಪಾಪದ ಮೇಲೆ ಜಯ ಕೊಡ್ಲಿಲ್ಲ. Now Jesus came, died on the cross. ಇವಾಗ ಯೇಸು ಕ್ರಿಸ್ತನು ಬಂದು ಶಿಲುಬೆ ಮೇಲೆ ಸತ್ತ. Sin nature has gone. ಪಾಪದ ಸ್ವಭಾವ ಹೋಗ್ಬಿಟ್ಟಿದೆ. God's nature has come. ದೇವರ ಸ್ವಭಾವ ಬಂದಿದೆ. So now we are under grace. ಇವಾಗ ನಾವು ಕೃಪೆಯ ಕೆಳಗಿದ್ದೇವೆ. What is grace? ಕೃಪೆ ಏನು? Sin nature is gone. ಪಾಪದ ಸ್ವಭಾವ ಹೋಗಿದೆ, God's nature has come. ದೇವರ ಸ್ವಭಾವ ಬಂದಿದೆ. Hallelujah. Hallelujah. Because God's nature has come, ದೇವರ ಸ್ವಭಾವ ಬಂದಿರುವ ಕಾರಣ I am like Jesus. ನಾನು ಯೇಸುವಿನ ಹಾಗೆ ಇದ್ದೇನೆ. As Jesus is, so I am now in the world. ಯೇಸು ಇರುವ ಹಾಗೆ ನಾನು ಈಗ ಈ I am ಲೋಕದಲ್ಲಿ an ಇದ್ದೇನೆ. image of God. ನಾನು ದೇವರ ಸ್ವರೂಪದಲ್ಲಿದ್ದೇನೆ. Means I can see like Jesus. ನಾನು ಯೇಸುವಂತೆ ನೋಡಬಹುದು. I can talk like Jesus. ಯೇಸುವಂತೆ I ಮಾತನಾಡಬಹುದು. can behave like Jesus. ಯೇಸುವಂತೆ ನಾನು ನಡ್ಕೊಳ್ಬಹುದು. That is grace. ಅದೇ ಕೃಪೆ ಆಗಿದೆ. What is grace? ಕೃಪೆ ಏನು? Grace means we can live like Jesus. ಕೃಪೆ ಅಂದ್ರೆ ನಾವು ಯೇಸುವಿನಂತೆ ಜೀವಿಸಬಹುದು. They'll never live like Jesus. ಭಕ್ತರಿಗೆ ಹೇಳ್ರಿ, ಯೇಸುವಿನ ಹಾಗೆ ಜೀವಿಸು. In perfection, holiness, power, everything we can live like Jesus. ಪರಿಪೂರ್ಣತೆಯಲ್ಲಿ, ಪರಿಶುದ್ಧತೆಯಲ್ಲಿ ಮತ್ತು ಶಕ್ತಿಯಲ್ಲಿ, ಅಧಿಕಾರದಲ್ಲಿ ಯೇಸುವಿನ ಹಾಗೆ ಜೀವಿಸಬಹುದು. Because grace gave us a new nature. ಯಾಕೆಂದ್ರೆ ಕೃಪೆಯು ನಮಗೆ ಒಂದು ಹೊಸ ಸ್ವಭಾವವನ್ನು ಕೊಟ್ಟಿದೆ. I mean, if I tell once, you listen once, not enough. ನಾವು ಒಂದ್ಸಲ ಕಲಿಸ್ತೇನೆ, ನೀವು ಒಂದ್ಸಲ ಕೇಳಿದ್ರೆ ಸಾಲದು. You have to keep on thinking. ನೀವು ಮತ್ತೆ ಮತ್ತೆ ಯೋಚನೆ You have ಮಾಡ್ಬೇಕು. to keep on telling this. ಮತ್ತೆ ಮತ್ತೆ ಇದನ್ನ ಹೇಳ್ತಾ ಇರ್ಬೇಕು. I'm telling you, parents, make your children to keep on tell this, talk this. ತಂದೆ ತಾಯಂದರೆ ನಿಮ್ಮ ಮಕ್ಕಳಿಗೆ ಇದನ್ನು ಮಾತನಾಡುವಂತೆ ಹೇಳುವಂತೆ ಮಾಡ್ರಿ. You should tell them sin nature is gone. God's nature has come. ನಿಮ್ಮ ಮಕ್ಕಳಿಗೆ ಹೇಳ್ಬೇಕು, ಪಾಪದ ಸ್ವಭಾವ ಹೋಗಿದೆ, ದೇವರ ಸ್ವಭಾವ ಬಂದಿದೆ. Amen. We don't tell this. We tell you're Jesus baby, you should not do. ನಾವೇನು ಹೇಳ್ತೇವೆ ಮಕ್ಕಳಿಗೆ, ನೀನ್ ಯೇಸುವಿನ ಮಗು ಅಲ್ಲ, ನೀನ್ ತಪ್ಪು ಮಾಡಬಾರ್ದು, ಪಾಪ ಮಾಡಬಾರ್ದು. ಯೇಸು ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಏನು ಫರಕ್? ಅದು ಇಂಪಾರ್ಟೆಂಟ್. What is the difference is important. ವ್ಯತ್ಯಾಸ ಏನು ಅಂತ ಅದು ಮುಖ್ಯ. You are like Jesus. ನೀವು ಯೇಸುವಿನ ಹಾಗೆ ಇದ್ದೀರಿ. The new nature has come. ನಿಮ್ಮೊಳಗೆ ಹೊಸ ಸ್ವಭಾವ ಬಂದಿದೆ. Shall we all stand? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Shall we all stand up? Oh Jesus. I want you to lift your hand. ನಿಮ್ಮ ಕೈಗಳನ್ನು ಮೇಲಕ್ಕೆತ್ರಿ. The new nature has come. ಆ ಹೊಸ ಸ್ವಭಾವ ಬಂದಿದೆ. You can change your thinking. ನೀವು ನಿಮ್ಮ ಯೋಚನೆ ಮಾಡುವಂತ ರೀತಿಯನ್ನು ಬದಲಾಯಿಸಬಹುದು. Now your mind can dictate good terms to your body. ಇವಾಗ ನಿಮ್ಮ ಮನಸ್ಸು ನಿಮ್ಮ ಶರೀರಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡು ಅಂತ ಹೇಳ್ಕೊಳ್ಬಹುದು. Your mind can tell your eyes. ನಿಮ್ಮ ಮನಸ್ಸು ನಿಮ್ಮ ಕಣ್ಗಳಿಗೆ ಹೇಳ್ಬೋದು, Have a holy look. ಪರಿಶುದ್ಧವಾದಂತದೇ ನೋಡು. Consider everyone as a mother, a sister, brother, or a father. Look like that. ಪ್ರತಿಯೊಬ್ಬರನ್ನು ತಾಯಿ, ಅಕ್ಕ, ತಂಗಿ ಅಥವಾ ಅಣ್ಣ, ತಮ್ಮ ಅಂತ ಆ ತರ ನೋಡು. Look in purity. ಪವಿತ್ರತೆಯಲ್ಲಿ, ಶುದ್ಧತೆಯಲ್ಲಿ ನೋಡು. You can tell your mind. ನಿಮ್ಮ ಮನಸ್ಸಿಗೆ ನೀವ್ ಹೇಳ್ಬೋದು, Sin nature is gone. ಪಾಪದ ಸ್ವಭಾವ ಹೋಗಿದೆ, God's nature has come. ದೇವರ ಸ್ವಭಾವ ಬಂದಿದೆ. Oh, thank you, Jesus. ವಂದನೆ ಯೇಸುವೆ. Praise you, Father. Father, we pray in the name of Jesus. ಅಪ್ಪ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Thank you for this day. ಈ ದಿನಕ್ಕಾಗಿ ವಂದನೆ. Thank you for your truth, oh God. ನಿನ್ನ ಸತ್ಯಕ್ಕಾಗಿ ವಂದನೆ. Thank you. Sin nature has gone. ಪಾಪದ ಸ್ವಭಾವ ಹೋಗ್ಬಿಟ್ಟಿದೆ, ಅದಕ್ಕಾಗಿ ವಂದನೆ. Thank you. You died for our sins. Jesus Christ died for our sins. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಅದಕ್ಕಾಗಿ ವಂದನೆ. Now we will live to God. ನಾವು ಇವಾಗ ದೇವರಿಗಾಗಿ ಜೀವಿಸ್ತೇವೆ. In Jesus' name we thank you. ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ. Amen. We will read a scripture.